ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಅಖಾಡ ಬೈ ಎಲೆಕ್ಷನ್ ನಿಂದ ರಂಗೇರ್ತಿದೆ. ಮುನಿಸು ಶಮನದ ಬಳಿಕ ದಾವಣಗೆರೆಗೆ ಜಮೀರ್ ತೆರಳಿದ್ರು ಕೂಡ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿಲ್ಲ. ಕುತೂಹಲ ಮೂಡಿಸ್ತಾ ಇದೆ. ರಂಗೇರ್ತಾ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಖಾಡ. ಮುನಿಸು ಶಮನದ ಬಳಿಕ ದಾವಣಗೆರೆಗೆ ವಸತಿ ಸಚಿವರು ಆಗಮಿಸಿದ್ರು. ಜಮೀರ್ ಅಹಮದ್ ಅವರು ದಾವಣಗೆರೆಗೆ ಬಂದಿದ್ರು ಕೂಡ ಪ್ರಚಾರ ಮಾಡೋದಕ್ಕೆ ಯಾಕೋ ಮೀನಾಮೇಷ ಎಣಿಸಿದಂತೆ ಕಾಣಿಸ್ತು ಜಮೀರ್ ಅವರು. ಹೀಗಾಗಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಸಚಿವ ಜಮೀರ್ ಅವರ ನಡೆ. ಈಗಾಗಲೇ ದಾವಣಗೆರೆಯ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮುನಿಸಿತ್ತು. ಸಾದಿಕ್ ಪೈಲ್ವಾನ್ ಅವರು ಯಾವಾಗ ಇಟ್ಟಂತ ಹೆಜ್ಜೆಯಿಂದ ಹಿಂದೇಟನ್ನ ಹಾಕಿದ್ರು. ನಂತರದಲ್ಲಿ ಮುಸ್ಲಿಂ ಸಮುದಾಯವು ಕೂಡ ಒಂದು ರೀತಿಯ ಬಂಡಾಯಕ್ಕೂ ಬಿದ್ದಿತ್ತು. ಅದಾದ ನಂತರದಲ್ಲಿ ಎಲ್ಲೋ ಮನವೊಲಿಕೆಗೂ ಕೂಡ ಸಾಧ್ಯವಾಗಲಿಲ್ಲ ಅಂತ ಜಮೀರ್ ಅವರು ಕೂಡ ದಾವಣಗೆರೆ ಕ್ಷೇತ್ರಕ್ಕೆ ಬಂದಿರಲಿಲ್ಲ. ಬ್ಯಾಟಲ್ ಆಫ್ ಬೈ ಎಲೆಕ್ಷನ್ಗೆ ಕೌಂಟ್ ಡೌನ್ ಈಗಾಗಲೇ ಶುರುವಾಗಿದೆ. ಬಟ್ ಸಚಿವ ಜಮೀರ್ ಅಹಮದ್ ಮಾತ್ರ ಇನ್ನು ಗೂಟೂರ ಹಾಕ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಮನವೊಲಿಸುವ ಕೆಲಸ ಮಾಡಿದ್ರು, ಬಂದ್ರು ಕೂಡ. ಬಟ್ ಪ್ರಚಾರಕ್ಕೆ ಅಂತ ಹೇಳಿಲ್ಲ. ಕೈಪಡೆಗೆ ಇನ್ನು ಗೊಂದಲದ ಗೂಡಾಗ್ಬಿಟ್ಟಿದ್ಯಾ ಅನ್ನುವಂತ ಪ್ರಶ್ನೆ. ಇನ್ನು ಕೊನೆಗೂ ಸಮರ್ಥ ಪರ ಬೆಂಬಲವನ್ನ ಸಚಿವರು ಸೂಚಿಸಿದ್ರು. ಸಮರ್ಥ ಶಾಮನೂರು ಗೆಲ್ತಾರೆ ಅಂದಿದ್ರು, ಆದ್ರೆ ಪ್ರಚಾರ ಮಾತ್ರ ಮಾಡಲಿಲ್ಲ. ಕೇವಲ ನಾಮಕಾವಸ್ಥೆಗೆ ಮಾತ್ರ ಬಂದೋದ್ರ ಜಮೀರ್ ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ಒಂದು ಕಡೆ ಜಮೀರ್ ಅವರು ಬರ್ತಾರಾ ಇಲ್ಲುವಂತ ಪ್ರಶ್ನೆಗಳ ಮಧ್ಯೆಯೇ ಬಂದ್ರ ಹೌದು, ಬಟ್ ಪ್ರಚಾರಕ್ಕೆ ಬರಲಿಲ್ಲ. ನಾಮಕಾವಸ್ಥೆಗೆ ಮಾತ್ರ ಬಂದ್ರ ಜಮೀರ್ ಅಂತ. ಅಥವಾ ಅಟ್ಲೀಸ್ಟ್ ಇವತ್ತಾದ್ರೂ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ ಇದಾರ ಇನ್ನು ದಾವಣಗೆರೆಯಲ್ಲಿ? ಅಭಿಷೇಕ್ ಡೈನಾ, ಖಂಡಿತ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಒಂದಷ್ಟು ಅಸಮಾಧಾನದ ಗೂಡಾಗಿಯೇ ಇರುವಂತದ್ದು. ಒಂದು ಕಡೆ ಸಚಿವ ಜಮೀರ್ ಅವರು ನಿನ್ನೆ ಏನು ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸಮರ್ಥ ಅವ್ರ ಪರವಾಗಿ ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ಸಮರ್ಥ ಅವ್ರು ಗೆಲ್ತಾರೆ ಅಂತ ಹೇಳಿ ಒಂದು ಸುದ್ದಿಗೋಷ್ಠಿ ನಡೆಸಿ ಕೇವಲ ಏನು ತಾನು ಬಂದಿದ್ದೇನೆ ಹಾಗೂ ತನ್ನ ಮೇಲೆ ಯಾರು ಕೂಡ ಈ ರೀತಿ ಆರೋಪ ಮಾಡಬಾರ್ದು ಅನ್ನುವಂತ ಲೆಕ್ಕಾಚಾರ ಹಾಕಿ ನಿನ್ನೆ ಒಂದು ದಿನಕ್ಕೆ ಮಾತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಪ್ರಚಾರಕ್ಕೆ ಬಂದು ಹಾಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮೂಲ ಮಾಹಿತಿಗಳ ಪ್ರಕಾರ ಸಚಿವ ಜಮೀರ್ ಅವರಿಗೆ ಟಿಕೆಟ್ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಅಸಮಾಧಾನ ಇದೆ. ಇನ್ನೂ ಕೂಡ ಮುನಿಸು ಮುಂದುವರೆದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಕಾರಣ ಇಷ್ಟೇ, ಬೈ ಎಲೆಕ್ಷನ್ ಅಲ್ಲಿ ಆತ ಪ್ರಮುಖವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕೆಂಬ ಒಂದು ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಆ ಒಂದು ವಿಚಾರದಲ್ಲಿ ಎಲ್ಲೊಂದ್ ಕಡೆ ಸರ್ಕಾರ ಆಗ್ಲಿ ಅಥವಾ ಸಂಬಂಧಪಟ್ಟಂತ ಸಚಿವರಾಗ್ಲಿ ಮತ್ತು ಸಿಎಂ ಸಿದ್ದರಾಮಯ್ಯ ಆಗ್ಲಿ ತನ್ನ ಒಂದು ಮಾತನ್ನ ಕಡೆಗಣಿಸದೇ ಇರುವಂತದ್ದು ಸಾಕಷ್ಟು ಒಂದು ಮುಜುಗರಕ್ಕೆ ಮತ್ತು ಕೊಟ್ಟ ಮಾತಿನಲ್ಲಿ ಉಳಿಸ್ಕೊಳ್ದೇ ಇರುವಂತ ಒಂದು ವಿಚಾರಕ್ಕೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅವರು ಇನ್ನೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ನಿನ್ನೆ ಕೇವಲ ಒಂದು ದಿನಕ್ಕೆ ಏನು ಪ್ರಚಾರವನ್ನ ಬಂದು ಹಾಗೆ ಮೊಟಕುಗೊಳಿಸಿ ಹಾಗೆ ಇದೀಗ ಬಾಗಲಕೋಟೆಗೆ ಹೋಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಇಲ್ಲಿ ಪ್ರಮುಖವಾಗಿ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಹೆಚ್ಚಾಗಿ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಈ ಒಂದು ವಿಚಾರವನ್ನ ತಿಳಿಗೊಳಿಸುವ ಒಂದು ಪ್ರಯತ್ನ ಮಾಡಿದ್ರು. ಅದ್ರಲ್ಲೂ ಕೂಡ ಮೊನ್ನೆ ರಾತ್ರಿ ಸಚಿವ ಜಮೀರ್ ಅವರಿಗೆ ಕರೆ ಮಾಡಿ ಆದಷ್ಟು ಬೇಗ ಈ ಒಂದು ವಿಚಾರಕ್ಕೆ ತಿಲಾಂಜಲಿ ಆಡಿ ನೀವು ಪ್ರಚಾರದಲ್ಲಿ ಕಾಣಿಸ್ಕೊಳ್ಬೇಕೆಂಬ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಆ ಸೂಚನೆ ಮೇರೆಗೆ ನಿನ್ನೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ತೆರಳಿದಂತ ಸಚಿವ ಜಮೀರ್ ಅವರು ನೇರವಾಗಿ ಎಸ್ ಮಲ್ಲಿಕಾರ್ಜುನ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿ ಸಮರ್ಥ ಅವ್ರನ್ನ ಗುಣಗಾನ ಮಾಡಿ ಅವ್ರನ್ನ ಭೇಟಿ ಮಾಡಿ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಕೂಡ ಎಸ್ ಮಲ್ಲಿಕಾರ್ಜುನಗಳಿಂದ ಆದ್ರೂ ಕೂಡ ಎಲ್ಲೊಂದ್ ಕಡೆ ಅಸಮಾಧಾನ ಹಾಗೆ ಏನು ಆಂತರಿಕವಾಗಿ ಇದ್ದುಕೊಂಡಿರ್ತಕ್ಕಂಥ ಸಚಿವ ಜಮೀರ್ ಅವರು ನಿನ್ನೆ ಒಂದೇ ದಿನಕ್ಕೆ ಯಾವುದೇ ರೀತಿಯ ಬೀದಿಗಿಳಿದು ಅಂದ್ರೆ ಬಹಿರಂಗವಾಗಿ ಅಭ್ಯರ್ಥಿ ಪರ ಮತ ಯಾಚಿಸದೆ ಕೇವಲ ಸುದ್ದಿಗೋಷ್ಠಿ ಮಾಡಿ ತೆರಳಿರುವಂತದ್ದು ಇಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ಪ್ರಶ್ನೆ ಕೂಡ ಆಗ್ತಿದೆ. ಹೀಗಾಗಿ ಮತದಾರ ಪ್ರಭುಗಳು ಏಪ್ರಿಲ್ 9ನೇ ತಾರೀಕಿನಂದು ನಡೆಯುವಂತ ಚುನಾವಣೆಯಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಅಲ್ಪಸಂಖ್ಯಾತ ಸಮುದಾಯದ ಮತಗಳು ವಿರೋಧ ಆಗುವಂತ ಒಂದು ಸಾಧ್ಯತೆಯೂ ಕೂಡ ಇದೆ. ಯಾಕಂತಂದ್ರೆ ಕ್ಷೇತ್ರ ಸಮುದಾಯದ ಪ್ರಮುಖ ನಾಯಕನೇ ಈ ರೀತಿ ಒಂದು ದಿನಕ್ಕೆ ಕೇವಲ ಪ್ರಚಾರಕ್ಕೆ ಬಂದು ತೆರಳಿರೋದ್ರಿಂದ ಎಲ್ಲೊಂದ್ ಕಡೆ ಆ ಒಂದು ಮತಗಳು ಕ್ರೋಢೀಕರಣ ಆಗುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಅಂಶ ಏನಿದೆ ಕಾಂಗ್ರೆಸ್ಗೆ ಎಲ್ಲವೂ ಕೂಡ ವಿರುದ್ಧ ಆಗುವಂತ ಒಂದು ಸಾಧ್ಯತೆ ಕೂಡ ಇದೆ. ಡಯನಾ, ಥ್ಯಾಂಕ್ ಯು ಅಭಿಷೇಕ್. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಈಗಾಗಲೇ ಎಸ್ ಮಲ್ಲಿಕಾರ್ಜುನ ಅವರ ಜೊತೆ ಒಂದಷ್ಟು ಮುನಿಸಿತ್ತು. ಆದ್ರೂ ಅವ್ರು ಮನೆಗೆ ಹೋದ್ರು, ಪರಸ್ಪರ ಮಾತನಾಡಿದ್ರು, ಬೆಂಬಲ ಕೊಟ್ರು. ಬಟ್ ಯಾಕೆ ಇನ್ನೂ ಮುನಿಸು ಕಂಟಿನ್ಯೂ ಆಗ್ತಾ ಇದೆ? ಒಲ್ಲದ ಮನಸ್ಸಿನಿಂದಲೇ ದಾವಣಗೆರೆಗೆ ಭೇಟಿ ನೀಡಿದ್ರ? ಹಾಗಾದ್ರೆ ಜಸ್ಟ್ ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತವಾಗಿದ್ದೇಕೆ? ಸದ್ಯ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಜಮೀರ್ ಅವರ ನಡೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.